ಹಲೋ ಎವ್ರಿವನ್, ನಾನ್ ನಮ್ರತಾ. ಸೊ ಮಕ್ಳದ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ, ರಜಾ ಬರ್ತಾ ಇದೆ. ರಜದಲ್ಲಿ ಮಕ್ಳನ್ನ ಯಾವ ಸಮ್ಮರ್ ಕ್ಯಾಂಪ್ ಸೇರ್ಸೋದು, ಏನ್ ಆಕ್ಟಿವಿಟಿಲಿ ಇನ್ಕ್ಲೂಡ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ನಿಜ, ಅದು ಮಕ್ಳಿಗೆ ಆಕ್ಟಿವಿಟೀಸ್ ಈ ರಜದಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಅದ್ರ ಜೊತೆ ಸ್ಟಡೀಸ್ಗೋಸ್ಕರ ಒಂದ್ ಸ್ವಲ್ಪ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಮನೆಯಲ್ಲಿ ಓದಿ ಅಂದ್ರೆ ಖಂಡಿತ ಮಕ್ಳು ಓದೋದಿಲ್ಲ. ಸೊ ಒಂದು ಜಾಗ ಬೇಕು, ಒಂದು ಕೋರ್ಸ್ ಬೇಕು. ಸೊ ಅದಕ್ಕೋಸ್ಕರನೇ ನಾವು ನಮ್ರತಾ ಟ್ಯುಟೋರಿಯಲ್ಸ್ ವತಿಯಿಂದ ಕ್ರಾಶ್ ಕೋರ್ಸ್ ನ ಪ್ಲಾನ್ ಮಾಡಿದೀವಿ. ಸೊ ಈ ಕ್ರಾಶ್ ಕೋರ್ಸ್ ಬಂದು April 3rd ಇಂದ April 30th ವರೆಗೂ ನಡೆಯುತ್ತೆ. ಈವ್ನಿಂಗ್ 5 to 6:30 ಇರುತ್ತೆ. ಸೊ ಇದ್ರಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ತೀವಿ, ಏನಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಇದ್ರಲ್ಲಿ ನಾವು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡೋದು ಬೇಸಿಕ್ಸ್ ಆಫ್ ಮ್ಯಾಥ್ ಮತ್ತೆ ಗ್ರಾಮರ್ ಬಗ್ಗೆ. ಬೇಸಿಕ್ಸ್ ಆಫ್ ಮ್ಯಾಥ್ ಅಂದ್ರೆ ಆಸ್ ಅ ಟ್ಯೂಟರ್ ನನಗೆ ಗೊತ್ತು, ತುಂಬಾ ಜನ ಮಕ್ಕಳಿಗೆ ಬೇಸಿಕ್ಸ್ ಆಫ್ ಮ್ಯಾಥ್ ಅಲ್ಲಿ ಪ್ರಾಬ್ಲಮ್ ಇದೆ. ಅಂದ್ರೆ ಒಂದು ಮಲ್ಟಿಪ್ಲಿಕೇಶನ್ ಡಿವಿಷನ್ ಕೂಡ ಕರೆಕ್ಟ್ ಆಗಿ ಮಾಡೋಕೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದನ್ನ ನಾವು ನಾರ್ಮಲ್ ಕ್ಲಾಸ್ ಅಲ್ಲಿ ಖಂಡಿತ ಹೇಳ್ಕೊಡೋದಕ್ಕಾಗೋದಿಲ್ಲ. ಸೊ ಈ ರಜದ ಟೈಮ್ ನ ಯೂಸ್ ಮಾಡ್ಕೊಂಡು ಮಕ್ಕಳಿಗೆ ಅದನ್ನ ಹೇಳ್ಕೊಟ್ಟಾಗ ನೆಕ್ಸ್ಟ್ ಕ್ಲಾಸಿಗೆ ಅವ್ರು ಹೋದಾಗ ತುಂಬಾ ಕಾನ್ಫಿಡೆಂಟ್ ಆಗಿ ಕ್ಲಾಸಸ್ ನ ಫೇಸ್ ಮಾಡ್ತಾರೆ. ಅದೇ ರೀತಿ ಲ್ಯಾಂಗ್ವೇಜಸ್ ನ ತಗೊಂಡ್ರೆ ಕನ್ನಡ ಎಸ್ಪೆಷಲಿ ಅಕ್ಷರಗಳಲ್ಲಿ ತುಂಬಾ ಜನ ಮಕ್ಕಳಿಗೆ ಪ್ರಾಬ್ಲಮ್ ಇದೆ. ಸೊ ಈ ಕ್ರಾಶ್ ಕೋರ್ಸ್ ಅಲ್ಲಿ ನಾವು ಕನ್ನಡ ಅಕ್ಷರಗಳು ಮತ್ತೆ ಸಾಂಸ್ಕ್ರಿಟ್ ಅಕ್ಷರ, ಹಿಂದಿ ಅಕ್ಷರಗಳಿಂದ ಸ್ಟಾರ್ಟ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಬೇಸಿಕ್ಸ್ ನೆಲ್ಲ ಕವರ್ ಮಾಡ್ತೀವಿ. ಮತ್ತೆ ಇಂಗ್ಲಿಷ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ಸ್ ಇದೆ, ನೌನ್, ವರ್ಬ್ಸ್, ಈ ತರ ಬೇಸಿಕ್ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಗ್ರಾಮರ್ ಕ್ಲಾಸಸ್ ನ ಮಾಡ್ತೀವಿ. ಅದೇ ರೀತಿ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಜೊತೆ ಎಂಟರ್ಟೈನಿಂಗ್ ಆಗಿ ಇದನ್ನೆಲ್ಲಾನು ಖುಷಿಯಾಗಿ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ. ಸೊ ನಂಗೆ ಗೊತ್ತು ನೀವೆಲ್ಲ ಇದೇ ತರ ಒಂದು ಕೋರ್ಸ್ಗೋಸ್ಕರ ಯೋಚನೆ ಮಾಡ್ತಿದ್ರಿ ಅಂತ. ಖಂಡಿತ ನಿಮ್ಮೆಲ್ಲರಿಗೂ 100% ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತ ಕೋರ್ಸ್ ಇದು. ಸೊ ನಿಮ್ ಮಕ್ಳನ್ನ ಇವತ್ತೇ ಬೇಗ ಬೇಗ ಎನ್ರೋಲ್ ಮಾಡಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸೊ ಬೇಗ ಎನ್ರೋಲ್ ಮಾಡಿ. ಲೊಕೇಶನ್ ಇದ್ರ ಜೊತೆ ಅಟ್ಯಾಚ್ ಆಗಿರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.